ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಜಲಾಶಯದಲ್ಲಿ ಸತ್ಯಾಗ್ರಹ ಧರಣಿ ಹಮ್ಮಿಕೊಳ್ಳಲಾಗಿದೆ. ಭಾರತೀಯ ದ್ರಾವಿಡ ದಲಿತ ಸೇನಾ ಸಂಘಟನೆ ವತಿಯಿಂದ ಭ್ರಷ್ಟ ಅಧಿಕಾರಿಗಳಿಗೆ ವಜಾ ಮಾಡಬೇಕೆಂದು ಮಹಿಳೆಯರು ಹಾಗೂ ಇನ್ನಿತರರು ಹಿನ್ನೆಲೆಯಲ್ಲಿ ಮೇಲಾಧಿಕಾರಿಗಳು ಕೂಡಲೇ ಇವರ ಕಷ್ಟಗಳನ್ನು ಪರಿಹರಿಸಿ ಅನುಕೂಲ ಮಾಡಿಕೊಳ್ಳಬೇಕೆಂದು ಸತ್ಯಾಗ್ರಹದಲ್ಲಿ ಕೂಗು ಕೇಳಿ ಬರುತ್ತಿದೆ. ಸತ್ಯಾಗ್ರಹದಲ್ಲಿ ಭಾಗಿಯಾದವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಮುಸ್ತಾಕಿಂ ಮುಲ್ಲಾ, ವಿಜಯಪುರ, RJ32 ಕನ್ನಡ ನ್ಯೂಸ್. ಸರ್ ಹೇಳ್ರಿ, ಏನು ಅನಿಸಿಕೆ? ಎಲ್ರಿಗೂ ಕ್ರಾಂತಿಕಾರಿ ಜೈ ಭೀಮ. ಇವತ್ತಿನ ವಿಷಯದಲ್ಲಿ ಕೂತದ್ದೇನಪ್ಪ ಅಂದ್ರೆ, ನಾವು ಸುಮಾರು 15ನೇ ತಾರೀಕು 11 ತಿಂಗಳೊಳಗೆ ನಾವು ಕ್ಯಾನಲ್ ಕಳಪೆ ಕಾಮಗಾರಿ ಅಂತೇಳಿ ಕೇಸಂದ್ರೆ ಏನದ ಅರ್ಜಿ ಮಾಡಿದ್ದೇವೆ. ಅರ್ಜಿ ಮಾಡಿದಾಗ ಮೇಲೆ ಎಸ್ ಸಿ ಬರತಕ್ಕಂಥ ಗೋವಿಂದ ರಾಠೋಡ್ ಅವರಿಗೆ ಮತ್ತು ಶಿವಗಣೇಶ್ ಅವರಿಗೆ ಮತ್ತು ಶ್ರೀಸಾಲ್ ಅವರಿಗೆ ಅರ್ಜಿ ಮಾಡಿದಾಗ ಅವರು ಅರ್ಜಿ ಗಮನಿಸಲ್ಲ. ಇವತ್ತಿಗೆ 8 ತಿಂಗಳಾಯ್ತು. ಯಾಕೆ ಮಾಡ್ರಿ, ಏನು ಮಾಡ್ರಿ, ಫೋಟೋ ಸಮೇತ ವಿಡಿಯೋ ಸಮೇತ ಕೆಲಸ ಕಳಪೆ ಆಗಿದೆ ಸರ್. ರೈತರಿಗೆ ಅನಾನುಕೂಲ ಆಗ್ಲಕತ್ತಿಲ್ಲ, ಭಾಳ ಸಮಸ್ಯೆ ಆಗ್ಲಕತ್ತೈತಿ. ಅವ್ರಿಗೆ ಕೆಲಸ ಇನ್ನೂ ನೀರೇ ಬಿಟ್ಟಿಲ್ಲ, ಹೊಡೆದಾಗ ಅಂತೇಳಿ ನಾವೇನಾದ್ರು ಅರ್ಜಿ ಮಾಡಿದ್ರೆ ಅವ್ರಿಗೆ ಕ್ಯಾರಿ ಅಂತೇಳಿ ಮಾತಾಡಲಿಲ್ಲ ಯಾರು ಅಧಿಕಾರಿಗಳು. ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದು ನಿಮ್ಮ ಗಮನಕ್ಕೆ ಏನ್ರಿ ಹೇಳ್ಯಾರೇನ್ರಿ? ಇಲ್ರಿ, ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಬಂದಿದ್ರಿ ಸರ್. ಕಳ್ಸ ಸರ್ತೆ ಬಂದು ನಮ್ದು ಏನು ಮನೆ ಅದಪ್ಪ ನಿಮ್ಮದೈತೆ ಬಂದು ಕೇಳ್ಕೊಂಡು ಅವ್ರು ಸಾಹೇಬ್ರಿಗೆ ಹೇಳ್ತೇವೆ, ನಿಮ್ದು ಏನಾದ್ರು ಹೇಳ್ರಿ ಅಂತಂದಾಗ ನಾವು ಅದು ಲೆಟರ್ ಪಡ ಮುಖಾಂತರ ಬರೆದು ಕೊಟ್ಟೇವ್ರಿ ಸರ್. ನಮ್ಮ ಉದ್ದೇಶ ಇಷ್ಟೇ ಸರ್, ಕ್ಯಾನಲ್ಗಳು ಭಾಳ ಕಳಪೆಯಾಗಿ ಈಗ ನೀರು ಬಿಡೋರು ಹೊರದೋಗ್ಯಾವ. ಅದಕ್ಕಾಗಿ ಅಧಿಕಾರಿಗಳಿಗೆ ಕಾರ್ ಕೊಟ್ಟು ಇವ್ರಿಗೆ 2 ಲಕ್ಷ ಪೇಮೆಂಟ್ ಕೊಟ್ಟು ರೈತರಿಗೆ ಅನುಕೂಲ ಆಗಲಿ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅನುಕೂಲ ಆಗಲಿ, ಎಲ್ಲರೂ ಇದು ಒಳ್ಳೆದಾಗಲಿ ತೆಗಿಸಿ ಇವರಿಗೆ ಎಲ್ಲ ಅಧಿಕಾರಿಗಳು ಕೊಟ್ರ. ಅಧಿಕಾರಿಗಳು ಎಲ್ಲರೂ ಸೇರಿ ಗುತ್ತಿಗೆದಾರ ಜೊತೆ ಕಾಂಟ್ರಾಕ್ಟರ್ ಜೊತೆ ಶಾಮೀಲಾಗಿ ಏನದ ಒಟ್ಟು ಹೊಲಸು ಕೆಲಸ ಮಾಡ್ಯಾರ. ಯಾಕೆ ಹಿಂಗೆ ಮಾಡಿರಿ ಅಂತ ಕೇಳಿದಾಗ ಏನದ ನಮ್ಗೇನು ಉತ್ತರ ಕೊಡ್ಲಾರಕ. ನಮ್ಮ ಉದ್ದೇಶ ಏನಪ್ಪ ಅಂದ್ರೆ, ಈಗೇನು ಭ್ರಷ್ಟ ಅಧಿಕಾರಿಗಳ ಹೆಸರನ್ನು ಹಾಕಿವಿ ಬ್ಯಾನರ್ದಾಗ, ಆ ಅಧಿಕಾರಿಗಳ ಸೇವೆಯನ್ನು ವಜಾ ಮಾಡಬೇಕು. ಇವು 3 ಅಧಿಕಾರಿಗಳು ಇಲ್ಲಿದ್ದು ಭಾಳ ದಿನ ಆಯ್ತು. ಇವ್ರಿಗೆ ಏನಪ್ಪ ಅಂದ್ರೆ ಯಾರಂದ್ರೂ ಭಯನೇ ಇಲ್ಲ, ಈ ಕೆಲಸದ ಭಯ ಇಲ್ಲ. ಅಧಿಕಾರಿಗಳು ಅವರು ಗೋವಿಂದ ರಾಠೋಡ್ ಅಂತ ಹೇಳಿದ್ರು ಸರ್, ಎಸ್ ಸಿ ಅವರು, ಶಿವಗಣೇಶ್ ಅವರು ಡಬಲಿ, ಶ್ರೀಸಾಲ್ ಬಿರೋದಾರ ತೆಗಿಸಿ AW ಇವ್ರಿಗೆ ಅಮಾನತ್ ಆಗ್ಬೇಕು. ಇವ್ರು ಅಮಾನತ್ ಆಗ್ಬೇಕು ಅಂತೇಳಿ ಕೂತೇವೆ ಸರ್. ಇವ್ರು ಅಮಾನತ್ ಆಗ್ಲೇಬೇಕು ಸರ್, ಅಲ್ಲಿವರೆಗೆ ನಾವು ಇದು ಹೋರಾಟ ಬಿಡಲ್ಲ ಸರ್. ಓಕೆ, ಧನ್ಯವಾದಗಳು. ಏನಂದ್ರೆ ನಿಮ್ಮ ಹೆಸರು ಏನಂದ್ರೆ? ಸೋಮು ಹಟ್ಟಿ, ಭಾರತೀಯ ದ್ರಾವಿಡ ದಲಿತ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಮಾತಾಡೋದು. ಧನ್ಯವಾದಗಳು.